ಎಲ್ಲರಿಗೂ ನಮಸ್ಕಾರ. ನಾನು ಸುನೀತಾ. ದೊಡ್ಡವರಿಂದನೂ ಚಿಕ್ಕವ್ರ ತನಕ ಎಲ್ಲರಿಗೂ ಇಷ್ಟವಾಗುವಂತಹ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನು ಇವತ್ತು ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿ ಅಷ್ಟೇ ಈಸಿಯಾಗಿ ಕೇವಲ 10ರಿಂದ 15 ನಿಮಿಷಗಳೊಳಗೆ ನೀವು ಈ ಗೋಬಿ ಮಂಚೂರಿಯನ್ನು ಮಾಡ್ಬೋದು. ಇವಾಗ ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ನಾನಿವಾಗ ಒಂದು ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ. ಇವಾಗ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಈ ಬೌಲಲ್ಲಿ 1 ಬೌಲ್ನಷ್ಟು ಕಾರ್ನ್ಫ್ಲವರನ್ನು ಸೇರಿಸ್ತಿದ್ದೀನಿ. ಹಾಗೆ 1 ಬೌಲ್ನಷ್ಟು ನಾನು ಮೈದಾವನ್ನು ಸೇರಿಸ್ತಿದ್ದೀನಿ. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಕ್ಯಾಬೇಜ್ ಜೊತೆ ಈ ಎಲ್ಲ ಹಿಟ್ಟು ಮತ್ತು ಖಾರ ಪುಡಿ ಉಪ್ಪು ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೊಂಚೂರು ನೀರು ಬಿಡ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಕಪ್ಪಿಲ್ಲೇ ಕೇವಲ ಅರ್ಧ ಕಪ್ನಷ್ಟು ನೀರನ್ನು ಮಾತ್ರ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಹಾಕ್ಬೋದು, ಜಾಸ್ತಿ ನೀರನ್ನು ಹಾಕಬೇಡಿ. ಒಂದು ವೇಳೆ ನೀವು ಜಾಸ್ತಿ ನೀರನ್ನು ಹಾಕಿ ನೀರಾಗಿ ಬಂತಂದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಇದಕ್ಕೆ ಸೇರಿಸ್ಬೋದು. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡಿ ಇವಾಗ ಈ ಲೆವೆಲ್ಗೆ ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಉಂಡೆ ಕಟ್ಟಿದರೆ ಉಂಡೆ ಥರ ಆಗಬೇಕು. ನಿಮಗೆ ಇನ್ನೂ ಗಟ್ಟಿಯಾಗಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀವು ಈ ಥರ ಲಡ್ಡುವನ್ನು ಕಟ್ಕೊಂಡು ಇಟ್ಕೋಬೇಕು. ನಾನಿವಾಗ ಗ್ಯಾಸ್ ಮೇಲೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಈ ಥರ ಉಂಡೆಯನ್ನು ಮಾಡಿಕೊಂಡು ಹಾಕ್ಕೊಳ್ಳಿ. ಕ್ಯಾಬೇಜನ್ನು ಈ ಥರ ಕಟ್ಬಿಟ್ಟು ಇದರಲ್ಲಿ ಹಾಕಿದರೆ ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೋಬೇಕು. ಹಾಗೆ ನಮ್ಮ ಚಾನಲಲ್ಲಿ ಸ್ಟ್ರೀಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ರೆಸಿಪಿಯನ್ನು ಯಾವ ಥರ ಮಾಡೋದು ಅಂತ ಹಾಕಿದ್ದೀನಿ. ಸ್ಟ್ರೀಟ್ ಫುಡ್ ರೆಸಿಪಿ ಅಂತ ಇದೆ, ಪ್ಲೇಲಿಸ್ಟಲ್ಲಿ ನೀವು ನೋಡಿ ಮಾಡ್ಕೋಬೋದು. ತುಂಬಾ ಸೂಪರ್ ಆಗಿರುವಂತಹ ಕ್ಯಾಬೇಜ್ ಮಂಚೂರಿ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದ ಮೇಲೆ ಒಂದು ಪಾತ್ರೆಗೆ ತೆಗೆದಿಡಬೇಕು. ಇದೇ ಹಾಗೆ ಎಲ್ಲ ಗೋಬಿ ಮಂಚೂರಿಯನ್ನು ಮಾಡಿಕೊಂಡು ಇವಾಗ ಅದೇ ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟು 3 ಹಸಿಮೆಣಸಿನ್ಕಾಯಿ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡಿ ಗ್ಯಾಸನ್ನು ಯಾವುದೇ ರೀತಿಯಾಗಿ ಹೈ ಫ್ಲೇಮಲ್ಲಿ ಇಡಬೇಡಿ. ಹಾಗೆ 1 ಕ್ಯಾಪ್ಸಿಕಮ್ಮನ್ನು ಈ ರೀತಿಯಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ನಿಮಗೆ ರುಚಿಗೆ ಇನ್ನೊಂದು ಸ್ವಲ್ಪ ಬೇಕಾದರೆ ನೀವು ಹಾಕ್ಬೋದು. ಹಾಗೆ ಬೆಳ್ಳುಳ್ಳಿಯನ್ನು ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ತಿದ್ದೀನಿ. ಅದೇ ಥರ ಆಗಿ ಹಸಿ ಶುಂಠಿಯನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಮನೆಯಲ್ಲಿ 1 ಕ್ಯಾಬೇಜ್ ಇದ್ದರೆ ಈ ತರಹದ ಗೋಬಿ ಮಂಚೂರಿಯನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಭಾಳನೇ ರುಚಿಯಾಗಿ ಅಷ್ಟೇ ಈಸಿಯಾಗಿ ಟೇಸ್ಟ್ಫುಲ್ಲಾಗಿ ಮಾಡ್ಕೋಬೋದು. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿವಾಗ 1 ಬಟ್ಲಿನಷ್ಟು ಈರುಳ್ಳಿ ಸೊಪ್ಪು ಅಂದರೆ ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಇದು ಮಸ್ಟ್ ಆ್ಯಂಡ್ ಶುಡ್ ಹಾಕಿದರೆ ಭಾಳನೇ ರುಚಿಯಾಗಿ ಬರುತ್ತೆ. ನೋಡಿ ಇವಾಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಕೇವಲ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಮಾತ್ರ ಇಲ್ಲಿ ಸೇರಿಸ್ತಿದ್ದೀನಿ. ಹಾಗೆ ಇವಾಗ 1 ಬಟ್ಲನ್ನು ತೆಗೆದುಕೊಂಡು ಆ ಬಟ್ಲಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ತಿದ್ದೀನಿ. ಕಾರ್ನ್ಫ್ಲೋರನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮಿಶ್ರಣ ಮಾಡಿ ಹಾಗೆ ಪಕ್ಕದಲ್ಲಿ ಇಡ್ತಿದ್ದೀನಿ. ಈ ಥರ ಮಾಡಿಟ್ರೆ ಈ ಮಸಾಲೆಗೆ ಈ ಕಾರ್ನ್ಫ್ಲೋರ್ ನೀರನ್ನು ಹಾಕಿದರೆ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಸೋಯಾ ಸಾಸನ್ನು ಇದಕ್ಕೆ ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೀನಿ. ಇದು ಚೈನೀಸ್ ಫುಡ್ ಆಗಿರೋದ್ರಿಂದ ಇವೆಲ್ಲ ಸಾಸ್ಗಳನ್ನು ಹಾಕಲೇಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಟೊಮೆಟೊ ಸಾಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ವೆನಿಗರನ್ನು ಕೂಡ ಹಾಕಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ವೆನಿಗರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಮಿಕ್ಸ್ ಮಾಡಿಕೊಂಡಿರುವಂತಹ ಕಾರ್ನ್ಫ್ಲೋರ್ ನೀರನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಈ ಮಸಾಲೆಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಗೋಬಿ ಮಂಚೂರಿಯನ್ನು ಹಾಕಿದರೆ ಥಿಕ್ನೆಸ್ ಬರುತ್ತೆ. 1 ನಿಮಿಷಗಳ ಕಾಲ ಇದನ್ನು ಹಾಗೆ ಫ್ರೈ ಮಾಡಲಿಕ್ಕೆ ಬಿಟ್ಕೋಬೇಕು. ನೋಡಿ ಈ ಥರ ಎಣ್ಣೆ ಬಿಡುತ್ತೆ. ಇವಾಗ ಟೀ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನಾನು ನೀರನ್ನು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತಿದ್ದೀನಿ. ರುಚಿಗೆ ಉಪ್ಪು ಕಡಿಮೆ ಇದ್ದರೆ ನೋಡಿಕೊಂಡು ನೀವು ಹಾಕ್ಬೋದು. ನೋಡಿ ಈ ಥರ ಗ್ರೇವಿ ರೆಡಿಯಾಗಿದೆ ಗೋಬಿಗೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ ಗೋಬಿಯನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಹಾಗೆ ಒಂದು ಅರ್ಧ ಬಟ್ಲಷ್ಟು ಈರುಳ್ಳಿ ಸೊಪ್ಪನ್ನು ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದರೆ ಹಾಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ರುಚಿಯಾಗಿ ಬರುತ್ತೆ. ನೀವು ಒಂದು ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ,
ಭಾಳನೇ ರುಚಿಯಾದ ಕ್ಯಾಬೇಜ್ ಗೋಬಿ ಮಂಚೂರಿಯನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದೇ ತರಹದ ಎಲ್ಲ ವಿಡಿಯೋನ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ವೆಜ್, ನಾನ್ ವೆಜ್ ಹಾಗೆ ಪ್ರಸಾದ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸಾಸ್ ಇನ್ನೂ ಬೇಕನ್ನಿಸಿದ್ರೆ ಸಾಸನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿ, ಒಳಗಡೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ. ಇವಾಗ ಇದನ್ನು ತೋರಿಸ್ತಿದ್ದೀನಿ. ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಹಾಕಿಬಿಟ್ಟು ತೋರಿಸ್ತೀನಿ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.